ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹಾಗೆಯೇ ನಾನಿವತ್ತು ಜೀವಾಮೃತ ಮಾಡುವ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಜೀವಾಮೃತ ಮಾಡಲಿಕ್ಕೆ ನಮಗೆ ಏನು ಬೇಕಾಗುತ್ತೆ ಅಂದರೆ ಸಾಮಗ್ರಿಗಳು, ಒಂದು ಹುತ್ತದ ಮಣ್ಣು, ಹಾಗೆಯೇ ಹಸುವಿನ ಸಗಣಿ, ಹಸುವಿನ ಗಂಜಲ, ಕಡಲೆ ಹಿಟ್ಟು ಅಥವಾ ದ್ವಿದಳ ಧಾನ್ಯದ ಯಾವುದೇ ಹಿಟ್ಟು, ಹಾಗೆಯೇ ಸಾವಯವ ಬೆಲ್ಲ. ನನ್ನಲ್ಲಿ ಈಗ ಸಾವಯವ ಬೆಲ್ಲ ಅವೈಲೇಬಲ್ ಇಲ್ಲ ಇಲ್ಲಿ, ಆದ ಕಾರಣ ನಾನು ಇಲ್ಲಿ ಮಾಮೂಲಿ ನಮ್ಮ ಊರಲ್ಲಿ ದೊರೆಯುವಂಥ ಬೆಲ್ಲನೇ ನಾನು ತಗೊಂಡಿದ್ದೀನಿ. ಈಗ ಇದ್ರ ಪ್ರಮಾಣ ಎಷ್ಟೆಷ್ಟು ಇರಬೇಕು ಅಂತ ಹೇಳ್ತೀನಿ. 10 kg ಸಗಣಿ ಬೇಕಾಗುತ್ತೆ. ಹಾಗೆಯೇ ಒಂದು 10 ಲೀಟರ್ ಗಂಜಲ ಬೇಕಾಗುತ್ತೆ. ನನಗೆ ಸಿಕ್ಕಿರೋದು 2, ಇದರಲ್ಲೇ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಹಾಗೆಯೇ ನಾನು 200 ಲೀಟರ್ ಆ ಡ್ರಮ್ಮಿನಲ್ಲಿ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿ ನಾನು ನನ್ನ ರೇಷ್ಮೆ ಬೆಳೆಗೆ ಅದನ್ನ ಸಿಂಪಡಣೆ ಮಾಡೋಣ, ಹಾಗೆಯೇ ಇನ್ನಿತರ ಗಿಡಗಳಿಗೆ ಹಾಕೋಣ ಅಂತ ಒಂದು ಉದ್ದೇಶದಿಂದ ಈ ರೇಷ್ಮೆಯಲ್ಲಿ ನಾವು ಸಾವಯವ ಪದ್ಧತಿಯನ್ನೇ ಅಳವಡಿಸ್ಕೋಬೇಕಾಗಿರೋದು ಒಂದು ಬಹುಮುಖ್ಯವಾದ ಒಂದು ಕೆಲಸ ಆಗಿರ್ತದೆ. ಹಾಗಾಗಿ ನಾವು ಸಾವಯವ ಕೃಷಿಯಡೆಗೆ ಹೋಗೋದು, ನಮ್ಮ ಭೂಮಿಯನ್ನು ಉಳಿಸ್ಕೋಬೇಕು ಎಷ್ಟಾಗುತ್ತೋ ಅಷ್ಟು. ಈಗ ನಾವು ಇದರಲ್ಲಿ ನಮಗೆ ಬೇಕಾದಂಥ ತರಕಾರಿಗಳನ್ನ ಅಥವಾ ಸಣ್ಣ ಪುಟ್ಟ ಸೊಪ್ಪುಗಳನ್ನ ಬೆಳ್ಕೊಳ್ಳೋದ್ರಿಂದ ನಾವು ಸಾವಯವ ವಿಷಮುಕ್ತ ಆಹಾರವನ್ನು ಪಡೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಇಷ್ಟು ಮಾಹಿತಿ ಸ್ನೇಹಿತರೆ. ಧನ್ಯವಾದಗಳು ತಮಗೆಲ್ಲ, ನಮ್ಮ ಚಾನಲ್ನ ನೋಡ್ತಿರೋರಿಗೆ, ಹಾಗೆ ಪ್ರೋತ್ಸಾಹ ಮಾಡ್ತಾ ಇರೋರಿಗೆ. ಥ್ಯಾಂಕ್ ಯು ಆಲ್.